ನಮಸ್ತೆ ಫ್ರೆಂಡ್ಸ್, ಇವತ್ತು ಒಂದಷ್ಟು ತರಕಾರಿ ಗಿಡಗಳು ಹಾಕಿದ್ದೀನಿ. ಅದ್ರ ಜೊತೆ ಕಾಯಿ ಬಿಟ್ಟಿದ್ದಾವೆ, ಕಿತ್ಕೊಳ್ಳೋಣ, ಹಂಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಅಲಸಂದ್ರೆ. ಇದು ತುಂಬ ಹೂವು ಪಿಂದೆ ಎಲ್ಲ ಬಿಡ್ತಾ ಇದ್ದಾವೆ. ಇದಕ್ಕೆ ಕಡ್ಡಿಗಳನ್ನ ನಾಟಿ ಮಾಡಬೇಕು. ನೋಡಿ, ಇದು ಹೆಸರು ಕಾಳು, ತುಂಬ ಕಾಯಿ ಬಿಟ್ಟಿದ್ದಾವೆ. ಮನೆಯೆಲ್ಲ ಹಾಕಿದ್ದೆ, ಅದು ಆಗೋಗಿತ್ತು. ಇದು ಬಲ್ತಿದ್ದಾವೆ. ಬಲ್ತಿದ್ರೇ ಇದು ಕಿತ್ಕೊಂಡು ಕಾಳು ಮಾಡಿ ಸಾಂಬಾರು ಮಾಡ್ಕೋಬೋದು. ತುಂಬ ಗಿಡಗಳು ಹಾಕ್ಕೊಂಡಿದ್ದೀನಿ, ಇಲ್ಲೆಲ್ಲ ಅವೇ ಹಾಕ್ಕೊಂಡಿರೋದು. ನೋಡಿ ಫ್ರೆಂಡ್ಸ್, ತುಂಬ ಈಸಿ ಫ್ರೆಂಡ್ಸ್ ಇದೆಲ್ಲ ಬೆಳೆಸೋದು. ಸ್ವಲ್ಪ ಪಟ ಮಾಡಿಕೊಂಡು ಕಾಳನ್ನು ನೆನೆಸ್ಬಿಟ್ಟು ಒಂದು ದಿವಸ ನೆನೆಸ್ಬಿಟ್ಟು ಇದು ಮಾಡಿಕೊಂಡ್ರೆ ಮೊಳಕೆ ಥರ ಬಂದಿರುತ್ತೆ. ಅದನ್ನು ಪಟಗಳು ಮಾಡಿ ಹಾಕ್ಕೋಬೋದು. ನೋಡಿ, ಇದೆಲ್ಲ ಬಿಟ್ಟಿದ್ದಾವೆ. ಒಂದು ಸ್ವಲ್ಪ ದಿವಸ ಬಿಟ್ಟರೆ ಎಲ್ಲ ಒಣಗೋಗ್ಬಿಟ್ಟು ಅಲ್ಲೇ ಸಿಟ್ಲೋಗ್ಬಿಡುತ್ತೆ. ನೋಡಿ, ಆಲ್ರೆಡಿ ಒಣಗೋಗ್ಬಿಟ್ಟಿದ್ದಾವೆ. ಒಂದಷ್ಟು ಒಡೆದೋಗ್ಬಿಡುತ್ತೆ, ಸಿಟ್ಲೋಗುತ್ತೆ. ಸಿಟ್ಲೋಗ್ಬಿಟ್ಟು ಅಲ್ಲೇ ಉದುರೋಗ್ಬಿಡುತ್ತೆ. ನೋಡಿ, ಹೆಸರು ಕಾಳು ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಇಲ್ಲೆಲ್ಲ ಇದ್ದಾವೆ, ಸುಮಾರು ಕಾಯಿ ಬಿಟ್ಟಿದ್ದಾವೆ. ಏನಂತ ಮೇಂಟೆನೆನ್ಸ್ ಇಲ್ಲ ಫ್ರೆಂಡ್ಸ್ ಇದಕ್ಕೆ. ಸ್ವಲ್ಪ ಗೊಬ್ಬರ ಹಾಕ್ಕೊಂಡ್ರೆ ಸಾಕು. ನೋಡಿ, ಕಾಯಂತೂ ಹುಳ ಇದ್ದಾವೆ, ಕಂಬಳಿ ಹುಳುಗಳು. ಏನು ಮಾಡೋದು? ನೋಡಿ ಫ್ರೆಂಡ್ಸ್, ಇದು ಚೆರಿ ಗಿಡ. ಇದು ನರ್ಸರಿಯಿಂದ ತಂದಿಟ್ಟಿದ್ದೀನಿ, ಇನ್ನು ಕಾಯಿ ಬಿಟ್ಟಿಲ್ಲ. ಈ ಕೇಕ್ ಮೇಲೆ ಇಟ್ಟಿರ್ತಾರಲ್ಲ ಚೆರಿ ಹಣ್ಣು, ಆ ಥರದ್ದು. ಸುಮಾರು ಹಣ್ಣುಗಳ ಗಿಡನೂ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಬರ್ತಾ ಇದ್ದಾವೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಹಾಕಿದ್ದೀನಿ ಒಂದಷ್ಟು ಹೆಸರು ಕಾಳು. ಇವು ದೊಡ್ಡ ದೊಡ್ಡ ಬೀಜ ಬರುತ್ತೆ. ತುಂಬ ಕಾಯಿ ಬಿಟ್ಟಿದೆ ಫ್ರೆಂಡ್ಸ್. ನೋಡಿ ಎಷ್ಟು, ಒಂದು ಗಿಡಕ್ಕೆ ಎಷ್ಟೆಷ್ಟು ಕಾಯಿ ಬಂದಿದೆ ನೋಡಿ. ಇವೆಲ್ಲ ದೊಡ್ಡ ಬೀಜ, ಇದು ಹೆಸರು ಕಾಳು. ನೋಡಿ, ಗೊಂಚಲು ಬಿಟ್ಟಿದ್ದಾವೆ. ಸ್ವಲ್ಪನೇ ಹಾಕಿದ್ದು, ತಿಪ್ಪೆ ಗೊಬ್ಬರ ಹಾಕಿದ್ದೆ. ಒಳ್ಳೆ ಅಲಸಂದ್ರೆ ಕಾಳು ಇದ್ದಂಗಿದಾವೆ. ನೋಡಿ ಫ್ರೆಂಡ್ಸ್, ಇವೆಲ್ಲ ಹೆಸರು ಕಾಳೆ. ಸುಮಾರು ಅಂದರೆ ಒಂದು ಗಿಡಕ್ಕೆ ಏನಿಲ್ಲ ಅಂದರೆ ಒಂದು 10 ಕಾಯಿ ಮೇಲೆ ಬಿಟ್ಟಿದೆ. ನೋಡಿ ಫ್ರೆಂಡ್ಸ್, 4-5 ಗಿಡದಲ್ಲಿ ಎಷ್ಟು ಕಾಯಿ ಬಿಟ್ಟಿದ್ದಾವೆ ನೋಡಿ. ಸುಮಾರು ಅಂದರೆ ಒಂದು 8 ಗಿಡನ ಅಷ್ಟೇ ನಾನು ಹಾಕಿರೋದಿಲ್ಲಿ. ಅಂದರೆ ದೊಡ್ಡ ಬೀಜ ಇದು. ಒಂದು ಕಡೆ ಹಾಕಿದೆ, ಅದ್ರ ಪಕ್ಕದಲ್ಲಿ ಮೂಲಂಗಿನೂ ಹಾಕಿದ್ದೀನಿ. ಅದ್ರ ಪಕ್ಕದಲ್ಲಿ ಗೋರಿಜಿ ಗಿಡಕಾಯಿ, ಅದು ಬರಲಿಲ್ಲ. ಒಂದು 4-5 ಗಿಡ ಬೆಳ್ಕೊಂಡಿದ್ದಾವೆ, ಅದು ಬಿಟ್ಟಿದ್ದಾವೆ ಕಾಯಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೆಂತ್ಯ ಸೊಪ್ಪು ಚೆಲ್ಲಿದ್ದೀನಿ. ಇವಾಗ ಕಿತ್ಕೊತೀನಿ. ಒಂದು 7-8 ಕಟ್ಟ ಆಗ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಅದ್ರ ಮಧ್ಯದಲ್ಲಿ ಮೂಲಂಗಿ ಹಾಕಿದ್ದೆ ನಾನು. ಇದು ಸ್ವಲ್ಪ ಬೆಳೆದ ಮೇಲೆ ಇದು ಹಾಕಿದ್ದು, ಯಾಕಂದರೆ ಇದು ಕಿತ್ತಾಕಿದ್ರೆ ಇದು ದೊಡ್ಡದಾಗಲಿ ಅಂತೇಳ್ಬಿಟ್ಟು ಮೂಲಂಗಿ ಹಾಕಿದ್ದೀನಿ. ಇಲ್ಲಿ ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ನೋಡಿ, ಏನು ಔಷಧಿನೇ ಹೊಡೆದಿಲ್ಲ ನಾನು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತಿಪ್ಪೆ ಗೊಬ್ಬರ ಒಂದು ಸ್ವಲ್ಪ ಬಳಸ್ಕೊಂಡು ಹುಳಿ ಮಜ್ಜಿಗೆ ಇರುತ್ತಲ್ಲ, ಹುಳಿ ಮಜ್ಜಿಗೆಯನ್ನು ಸ್ವಲ್ಪ ಶೇಖರಣೆ ಮಾಡ್ಕೊಳ್ಳೋದು, ಅದಕ್ಕೆ ನೀರು ಮಿಕ್ಸ್ ಮಾಡಿ ಅದಕ್ಕೆ ಹಾಕೋದು ಗಿಡಗಳಿಗೆ. ಹುಳ ಅಂಥದ್ದು ಬರೋದಿಲ್ಲ. ಬಂದರೆ ನಾವು ಆ ಥರ ಮಾಡ್ಕೋಬೋದು. ನೋಡಿ, ಇವತ್ತು ಮೆಂತ್ಯ ಸೊಪ್ಪು ಕಿತ್ಕೊತಾ ಇದ್ದೀನಿ. ನೋಡಿ, ನೋಡಿ ಇವಾಗ ಇದು ಮೆಂತ್ಯ ಸೊಪ್ಪು ಕಿತ್ಕೊಂಡೆ. ಇವಾಗ ಮೂಲಂಗಿ ದೊಡ್ಡದಾಗುತ್ತೆ. ಈ ಥರ ಮೆಥಡ್ ಮಾಡಿಕೊಂಡ್ರೆ ಮನೆಗೆ ತರಕಾರಿ ಕೊಂಡ್ಕೊಳ್ಳೋಂಗೆ ಇಲ್ಲ.
ಸ್ವಲ್ಪ ಸ್ವಲ್ಪ ಸೊಪ್ಪುಗಳು ಎಲ್ಲ ಹಾಕ್ಕೋಬೋದು ಫ್ರೆಂಡ್ಸ್. ನೀವು ಸ್ವಲ್ಪ ಜಾಗ ಇದ್ರೇನು ಈ ಥರ ಮೆಥಡ್ ಮಾಡಿಕೊಂಡು ಹಾಕ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.